ಇದೇ ಭಾಗವತ ಹೇಳ್ತಾ ಇದೆ, ಗೃಹಸ್ಥನಾಗಿರತಕ್ಕಂಥ ಕರ್ತವ್ಯ ಏನು ಅಂತಂದ್ರೆ ಬಂಧುಗಳನ್ನು ಮೆಚ್ಚಿಸಬೇಕು, ಬಂಧುಗಳ ಜೊತೆಗೆ ಇರಬೇಕು, ಅವರು ಹೇಳಿದ ಹಾಗೆ ಕೇಳಬೇಕು, ಅವರು ಹೇಳಿದ ಹಾಗೆ ಕೇಳಬೇಕು, ಅವರ ಮನ ನೋಯಿಸಬಾರದು, ಅವರ ಒಳಗೆ ಇರತಕ್ಕಂತಹ ಭಗವಂತನಿಗೆ ಪ್ರೀತಿ ಆಗುವ ಹಾಗೆ ನೀನು ಅವರಿಗೆ ಬೇಕಾದ ಹಾಗೆ ಇರಬೇಕು. ಆದರೆ ಅಭಿಮಾನ ಬಿಡು ಅಂತ ಅಲ್ಲಿ ಪುನಃ ಹೇಳ್ತಿದ್ದಾರೆ. ಅಭಿಮಾನ ಬಿಟ್ಟುಬಿಡು, ಕೇವಲ ಪರಮಾತ್ಮನ ಸೇವೆಗೋಸ್ಕರ ನೀನು ಅವರ ಜೊತೆಗೆ ಚೆನ್ನಾಗಿ ವರ್ತನೆ ಮಾಡ್ತಾ ಇರು. ಸಮಾಜ ಜೀವಿ ಆಗಿರತಕ್ಕಂತಹ ಮನುಷ್ಯ ಎಲ್ಲರ ಜೊತೆಗೆ ಸೇರಬೇಕು, ವಿರೋಧ ಕಟ್ಟಿಕೋಬಾರದು. ಎಲ್ಲರಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ, ಅವನು ಸೇವೆ ಆಗಬೇಕು. ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಯಾವುದೇ ಪ್ರಾಣಿಗೆ ಉಪಕಾರ ಮಾಡಿದರೆ ಅದರ ಒಳಗಡೆ ಇರತಕ್ಕಂತಹ ಭಗವಂತ ಯಾರು? ನಿನ್ನ ಒಳಗಿರ್ತಕ್ಕಂತಹ ಭಗವಂತನೇ ಅಲ್ಲಿಯೂ ಕೂಡ ಇದ್ದಾನೆ. ಆದ್ರಿಂದ ನೀನು ಅವನ ಒಂದು ಸಂತೋಷಕ್ಕೋಸ್ಕರ ನೀನು ಎಲ್ಲರಿಗೂ ಕೂಡ ಉಪಕಾರ ಮಾಡಬೇಕು. ಹೀಗೆ ಎಲ್ಲರಿಗೂ ಕೂಡ ಉಪಕಾರ ಮಾಡಿ ಬಂಧುಗಳು ಹೇಳ್ತೇವೆ ಕೊನೆಗೆ, ಬಾಂಧವ ವಿಷ್ಣು ಭಕ್ತಶ್ಚ ಸ್ವದೇಶೋ ಭುವನತ್ರಯ ಅಂತಂತೇವೆ ನಾವು. ವಿಷ್ಣು ಭಕ್ತರಲ್ಲಿ ಎಲ್ಲರಲ್ಲಿಯೂ ಕೂಡ ಬಂಧುತ್ವ ಅಭಿಮಾನ ಬೇಕು ಅಂತ ಹೇಳ್ತಾನೆ. ಇಲ್ಲೆಲ್ಲ ಏನು ಬಂಧುತ್ವ ಅಭಿಮಾನ ಬಿಟ್ಬಿಡು, ಗುರುಗಳಿಂದ ಅಭಿಮಾನ ಬಿಟ್ಬಿಡು, ಹೀಗೆ ಇಲ್ಲಿ ಹೇಳ್ತಾ ಇದ್ದಾನೆ ನೀನು ಶ್ರೀಕೃಷ್ಣ. ಹಾಗೆಲ್ಲ ಅಭಿಮಾನ ಬೇಕು. ಯಾವಾಗ? ಧರ್ಮಕ್ಕೆ ಅನುಕೂಲವಾದಾಗ ಅಭಿಮಾನ ಬೇಕು, ಧರ್ಮಕ್ಕೆ ವಿರುದ್ಧವಾದ ವಿಷಯದಲ್ಲಿ ಅಭಿಮಾನ ಬಿಡಬೇಕು. ಇದು ನಾ ಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಏನೋ ಅಸತ್ಕರ್ಮದಿಂದ ಸುಖ ಇಲ್ಲ, ಸತ್ಕರ್ಮದಿಂದ ದುಃಖ ಇಲ್ಲ. ಸತ್ಕರ್ಮ ಮಾಡಬೇಕು, ಅಸತ್ಕರ್ಮ ಮಾಡಬಾರದು, ದುಷ್ಟಕರ್ಮ ಮಾಡಬಾರದು, ಅಭಿಮಾನ ಅಡ್ಡ ಬರಬಾರದು. ಸತ್ಕರ್ಮಾಚರಣೆಯಲ್ಲಿ ಧರ್ಮಾಚರಣೆಯಲ್ಲಿ ಈ ಅಭಿಮಾನ ಅಡ್ಡ ಬರಬಾರದು, ಅಡ್ಡಿ ಆಗಬಾರದು. ಆ ರೀತಿ ನಾವು ಏನು ಅಭಿಮಾನವನ್ನು ಉಪಯೋಗಿಸಿಕೊಳ್ಬೇಕು. ಅದಕ್ಕೆ ಹೇಳೋದು ಬಾಂಧವ ವಿಷ್ಣು ಭಕ್ತಾಶ್ಚ ಅಂತ ಹೇಳೋದು ಆ ದೃಷ್ಟಿಯಿಂದ. ವಿಷ್ಣು ಭಕ್ತರಲ್ಲೆಲ್ಲರೂ ಕೂಡ ನಾವು ಪ್ರೀತಿಯಿಂದ ಬಂಧುಗಳೆಂದು ನೋಡ್ಕೊಳ್ಬೇಕು. ಅದು ಧರ್ಮ. ಆ ಧರ್ಮಕ್ಕೆ ಅನುಗುಣವಾಗಿರ್ತಕ್ಕಂತಹ ಅಂತಹ ಅಭಿಮಾನ ಒಳ್ಳೆಯದು. ಅದೇ ನೋಡಿ, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೌರವರ ಪರವಾಗಿ ನಿಂತಿದ್ದಾರೆ. ಈಗ ನೀವು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಗುರುಗಳು, ಅವರು ತಾತಂದಿರು, ಹಾಗೆ ಅಂತ ಅವರನ್ನು ಬಿಟ್ಟು ಬಿಟ್ಟಿಯಾ? ಕೌರವರು ಗೆಲ್ತಾರೆ, ಅಧರ್ಮಕ್ಕೆ ಜಯ ಆಗ್ತದೆ. ಇದು ಧರ್ಮಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಈ ಭಾವನೆಯನ್ನು ಬಿಟ್ಟು ಬಿಡಬೇಕು. ಆದ್ರಿಂದ ಶರೀರ ಬೇರೆ, ಆತ್ಮ ಬೇರೆ. ಶರೀರ ನಿತ್ಯ, ಅನಿತ್ಯ, ಆತ್ಮ ನಿತ್ಯ ಅಂತ ಹೀಗೆ ತಿಳ್ಕೊಂಡು ಧರ್ಮಕ್ಕೆ ಅನುಗುಣವಾಗಿ ನಾವು ವರ್ತನೆ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಬಂಧುತ್ವವನ್ನು ಬಿಡಬೇಕು ಅಂತ ಆ ಅಭಿಪ್ರಾಯದಿಂದ ಅಲ್ಲ. ಶರೀರದಲ್ಲಿ ನಾವು ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂತಹ ರೀತಿಯಲ್ಲಿ ಅಭಿಮಾನ ಇಟ್ಕೊಳ್ಳಬಾರದು. ಇದರ ಅಭಿಪ್ರಾಯ ಎಷ್ಟು. ತನ್ನ ಶರೀರದಲ್ಲಿಯೂ ಅಷ್ಟೇ ಆಗಲಿ, ಇನ್ನೊಬ್ಬರ ಶರೀರದಲ್ಲೇ ಆಗಲಿ, ಧರ್ಮಕ್ಕೆ ವಿರೋಧವಾಗುವ ರೀತಿಯಲ್ಲಿ ಯಾವತ್ತೂ ಕೂಡ ಅಭಿಮಾನ ಇಟ್ಕೊಳ್ಬಾರ್ದು. ಹೇಳ್ತಾರೆ, ಗುರೋರಪ್ಯವಲಿಪ್ತಸ್ಯ ಕಾರ್ಯಕಾರ್ಯಮಜಾನತಃ. ಅವನಿಗೂ ಏನೋ ಸರಿಯಾದ ಒಂದು ವಿವೇಕ ಇಲ್ಲದೆ ಗುರುಗಳು ವರ್ತಿಸಿದರೂ ಕೂಡ ಅವರಿಗೆ ಶಿಕ್ಷೆ ಮಾಡಬೇಕು. ಲಕ್ಷ್ಮಣ ಹೇಳ್ತಕ್ಕಂಥ ಮಾತು ರಾಮಾಯಣದಲ್ಲಿ. ದಶರಥ ಏನೋ ತಪ್ಪು ಮಾಡಿದ್ದಾನೆ, ಅವನು ನಿಗ್ರಹ ಮಾಡ್ತೇನೆ ಅಂತ ಹೊರಟು ಬಿಟ್ಟ ಲಕ್ಷ್ಮಣ. ನಿನಗೆ ಗೊತ್ತಿಲ್ಲಪ್ಪ, ಅದು ಎಲ್ಲ ನನ್ನ ಪ್ರೇರಣೆಯಿಂದ ಆಗಿರೋದು ಅಂತ ಶ್ರೀರಾಮಚಂದ್ರನಿಗೆ ಬೇಕಾಗಿತ್ತು. ಅವನು ವನವಾಸಕ್ಕೆ ಹೋಗಬೇಕಾಗಿತ್ತು. ದಶರಥನಿಗೆ ಆ ರೀತಿ ಪ್ರೇರಣೆ ಮಾಡಿಬಿಟ್ಟಿದ್ದಾನೆ. ಇದು ನನ್ನ ಕರಾಮತ್ತು. ಇದು ನೀನು ಏನೋ ಅದು ತಪ್ಪು ತಿಳ್ಕೋಬೇಡ. ದಶರಥ ಒಳ್ಳೆಯವನೇ ಪಾಪ, ಅವನು ಏನೋ ಅಂಥ ಅಧರ್ಮ ಮಾಡ್ತಕ್ಕಂಥವನಲ್ಲ, ಧರ್ಮಾತ್ಮ. ದಶರಥ ಅಂದ್ರೆ ಧರ್ಮಾತ್ಮ. ಅವನು ಹೇಗೆ ತಡೀತಾನೆ ರಾಮ. ಆದರೆ ಇದೇ ರೀತಿಯಲ್ಲಿ ಭಾಗವತದಲ್ಲಿ ಪ್ರಹ್ಲಾದರಾಜರು ಕೂಡ ಇಲ್ಲೇ ಮಾತು ಹೇಳ್ತಾರೆ. ಆ ಮಕ್ಕಳಿಗೆ ದೈತ್ಯ ಬಾಲಕರ ಮುಂದೆ ಹೇಳ್ತಿದ್ದಾರೆ, ಗುರುಕ್ತಮಪಿ ನಗ್ರಾಹ್ಯಂ ಯದ ಅನರ್ಥೆ ಅರ್ಥಕಲ್ಪನಂ. ಗುರುಕ್ತಮಪಿ ನಗ್ರಾಹ್ಯಂ. ಗುರುಗಳು ಹೇಳಿದ್ರು,
ಖಂಡಿತ ಒಪ್ಪಬೇಡಿ ನೀವು. ಅನರ್ಥದಲ್ಲಿ ಅರ್ಥ, ಅನರ್ಥವನ್ನು ಅರ್ಥ ಅಂದ್ರೆ ಅನಿಷ್ಟವನ್ನು ಇಷ್ಟ ಅಂತ ಏನಾದರೂ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟ್ರೆ ಆ ಗುರುಗಳ ಮಾತನ್ನು ನೀವು ಕೇಳಬೇಡಿ. ಈಗ ಚಂಡಾಮರ್ಕರು ಹಾಗೆ ಉಪದೇಶ ಮಾಡ್ತಾ ಇದ್ದಾರೆ. ಏನು, ಪರಮಾತ್ಮ ಬೇಡ, ತಿರುವರ್ಗ, ಧರ್ಮ ಅರ್ಥ ಕಾಮ ಸಾಕು, ಮೋಕ್ಷ ಬೇಡಲೇ ಬೇಡ. ಧರ್ಮ ಅರ್ಥ ಕಾಮ ಏನು, ಈ ಲೋಕದಲ್ಲಿ ಸುಖ ಪಡಬೇಕು ಅಷ್ಟೇ. ಹುಟ್ಟಿದವನು ಸಾಯುವವರೆಗೆ ಚೆನ್ನಾಗಿ ಉಣಬೇಕು, ಸುಖ ಪಡಬೇಕು. ಇದು ಚಂಡಾಮರ್ಕರ ಉಪದೇಶ. ಅವರು ಬ್ರಹ್ಮಜ್ಞಾನಿಗಳೇ, ಆದರೂ ಹಿರಣ್ಯಕಶಿಪುವಿನ ಆಜ್ಞೆ ಹಾಗಿತ್ತು, ಆದ್ದರಿಂದ ಹಾಗೆ ಮಾಡಿದರು. ಹಿರಣ್ಯಕಶಿಪುವನು ಕೂಡ ಈಗ ಹೇಳಿದ ಹಾಗೆ ಅವನು ಒಳ್ಳೆಯ ಅವನು ದ್ವಾರಪಾಲಕನಾಗಿರ್ತಕ್ಕಂಥ ದೇವತೆ, ಅವನು ದೇವೋತ್ತಮ, ಅವನು ಕೂಡ ಒಬ್ಬ ದೇವೋತ್ತಮ. ವೈಕುಂಠದಲ್ಲಿ ದ್ವಾರದಲ್ಲಿ ನಿಂತುಕೊಂಡು ಭಗವಂತನಿಗೆ ಸೇವಾ ಮಾಡ್ತಕ್ಕಂಥವನು. ಅವನು ಕೂಡ ಒಳ್ಳೆಯವನೇ. ಏನೋ ಅಸುರಾವೇಶದಿಂದ ಕೆಲ ಕಾಲ ಜಗಳಾಡ್ತಾನೆ, ಅಸುರಾವೇಶ. ಅದನ್ನು ತೆಗಿಲಿಕ್ಕೋಸ್ಕರನೇ ಇಷ್ಟೆಲ್ಲ ಭಗವಂತ ಪ್ರೇರಣೆ ಮಾಡ್ತಾ ಇದ್ದಾನೆ. ಅಂತೂ ಅಭಿಮಾನ ಎಂಬುದು ಒಳ್ಳೆಯದಿರಬಹುದು, ಕೆಟ್ಟದು ಇರಬಹುದು. ಆ ಏನು ಶರೀರ ಎಂಬುದು ಭಿನ್ನವಾಗಿದೆ, ಆತ್ಮನಿಗಿಂತ ಭಿನ್ನವಾಗಿದೆ. ಈ ರೀತಿ ತಿಳ್ಕೊಂಡು ಶರೀರ ಹೋದರೆ ಅದಕ್ಕಾಗಿ ಹೋಯಿತು ಅಂತ ದುಃಖ ಪಡಬೇಡ. ನನ್ನ ಶರೀರ ಹೋಗ್ತಾ ಇದೆ ಅಥವಾ ಗುರುದ್ರೋಣರ ಭೀಷ್ಮಾಚಾರ್ಯರ ಶರೀರ ಹೋಗ್ತಾ ಇದೆ ಅಂತ ದುಃಖ ಪಡಬೇಡ. ವ್ಯರ್ಥವಾಗಿ ಹೋಗಬಾರದು ಮಾತ್ರ, ಅದು ಭಗವಂತನ ಸೇವಾ ರೂಪವಾಗಿ ಆಗಬೇಕು. ಈಗ ಗುರುದ್ರೋಣರು ಭೀಷ್ಮಾಚಾರ್ಯರ ಶರೀರ ನಾಶವಾಯಿತು ಅಂತಂದ್ರೆ ಅದು ನಿಜವಾಗಿ ಪರಮಾತ್ಮನ ಪೂಜೆ ಆಗ್ತದೆ. ಯುದ್ಧ ಯಜ್ಞ, ಯುದ್ಧವೆಂಬ ಯಜ್ಞದಲ್ಲಿ ಹೋಮ ಮಾಡ್ತಕ್ಕಂಥದ್ದು. ಗುರುದ್ರೋಣಾಚಾರ್ಯರ ಶರೀರ, ಭೀಷ್ಮಾಚಾರ್ಯರ ಶರೀರ, ಅದನ್ನು ಅರ್ಜುನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಆ ರೀತಿ ಮಾಡ್ತೀಯಾ, ಒಳ್ಳೇದು. ಅಲ್ಲ, ನೀನೇನು ಹೇಳ್ತಾ ಇದ್ದಿ, ನನಗೆ ಸುಖ ಇಲ್ಲ, ಗುರುಗಳನ್ನು ದ್ರೋಣಾಚಾರ್ಯರನ್ನು ಕೊಂದರೆ ನನಗೆ ಏನು ಸುಖ ಸಿಗುವುದಿಲ್ಲ, ನಾನು ಊಟ ಮಾಡುವಾಗ ಪ್ರತಿಯೊಂದು ಅನ್ನವೂ ಕೂಡ ಅವರ ರಕ್ತದಿಂದ ಸಿಕ್ತವಾದ್ದು ಅಂತ ಒಂದು ಭಾವನೆ ನನಗೆ ಬರ್ತದೆ, ವಾಕರಿಕೆ ಬರ್ತದೆ, ನನಗೆ ತಿನ್ನಲಿಕ್ಕೆ ಆಗುವುದಿಲ್ಲ ಅನ್ನವನ್ನು, ನನಗೆ ದುಃಖ ಉಂಟಾಗ್ತದೆ ಅಂತ ಹೀಗೆ ಹೇಳ್ತಿದ್ದಾನೆ. ಅದಕ್ಕೆ ಭಗವಂತ ಹೇಳ್ತಿದ್ದಾನೆ, ಅಂಥ ಅಭಿಮಾನ ಬಿಟ್ಬಿಡು. ಆ ಶರೀರ ಎಂಬುದು ಭಗವಂತನಿಗೆ ಅರ್ಪಿತವಾಗಬೇಕು. ಆ ಅಭಿಮಾನ ಇಟ್ಟುಕೊಳ್ಳು. ಗುರುಗಳ ಶರೀರವನ್ನು ನಾನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ಏನು ತಪ್ಪೇನಿಲ್ಲ. ಆ ದೃಷ್ಟಿಯಿಂದ ಮಾಡು, ಅದು ಸತ್ಕರ್ಮ. ಇಂತಹ ಸತ್ಕರ್ಮದಿಂದ ಯಾವತ್ತೂ ಕೂಡ ದುಃಖ ಇಲ್ಲ. ಯಾವುದು ಸತ್ಕರ್ಮ, ಯಾವುದು ದುಷ್ಕರ್ಮ, ಹೇಗೆ ತೀರ್ಮಾನ ಮಾಡ್ತೀರಿ ಎಂತಂದರೆ ಗುರುಗಳನ್ನು ಕೊಲ್ಲುವುದು ಸತ್ಕರ್ಮ ಅಂತಂದ್ರೆ ಆಗ್ತದೇನು ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ಗುರುಗಳನ್ನು ಕೊಲ್ಲಬೇಕು ಅಂತ ಹೇಳ್ತಕ್ಕಂಥವನು ಯಾರು? ನಾನು ಹೇಳ್ತಾ ಇದ್ದೇನೆ ಎಂತ ಇದ್ದಾನೆ ಕೃಷ್ಣ. ನಾನು ಹೇಳ್ತಾ ಇದ್ದೇನೆ, ಕೊಲ್ಲು ನೀನು. ತಸ್ಮಾತ್ ಯುದ್ಧಸ್ವ ಭಾರತ, ಯುದ್ಧ ಮಾಡು ಅವರೊಂದಿಗೆ. ಯಾವುದು ಸತ್ಕರ್ಮ? ಭಗವಂತ ಯಾವುದನ್ನು ವಿಧಾನ ಮಾಡ್ತಾನೋ ಅದು ಸತ್ಕರ್ಮ ಅಂತ ನಿಯಮ ಶಾಸ್ತ್ರದಲ್ಲಿ. ನಿಮಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನಿಮಗೆ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಭಗವಂತನ ಉಪದೇಶ ಹೇಗಿದೆಯೋ ಹಾಗೆ ಧರ್ಮ ಅಧರ್ಮಗಳನ್ನು ತಿಳ್ಕೊಳ್ಬೇಕು. ನೀವು ಕೇವಲ ತರ್ಕದಿಂದ ಏನೇನೋ ಒಂದು ವಿಚಾರ ಮಾಡಿ ತಲೆ ಹಾಳು ಮಾಡ್ಕೊಳ್ತೀರಷ್ಟೇ ಹೊರತು ಧರ್ಮ ಅಧರ್ಮ ನಿರ್ಣಯ ನಿಮಗೆ ಮಾಡಲಿಕ್ಕೆ ಬರೋದಿಲ್ಲ. ಧರ್ಮ ಅಧರ್ಮ ನಿರ್ಣಯ ಯಾರು? ಧರ್ಮ ಧರ್ಮಗಳನ್ನು ಆ ನಿಯಮವನ್ನು ಮಾಡಿಕೊಟ್ಟವನು ಯಾರು? ಪರಮಾತ್ಮ. ಅವನು ಹೇಳಿದ ಹಾಗೆ ನಡೆದರೆ ಅದು ಧರ್ಮ, ಅದಕ್ಕೆ ವಿರುದ್ಧವಾಗಿ ನಡೆದರೆ ಅದು ಅಧರ್ಮ. ಪರಮಾತ್ಮ ತಾನು ಹೇಳ್ತಾ ಇದ್ದಾನೆ, ನೀನು ಯುದ್ಧ ಮಾಡು, ಅವನು ಕೊಂದು. ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಅಂತ ಹೇಳ್ತಾರೆ. ಏನೋ ಯಾರೋ ಒಬ್ಬರು ಋಷಿಗಳೆಲ್ಲ ನಿಯಮಗಳೆಲ್ಲ ಹೇಳಿರ್ತಾರೆ, ಅದೆಲ್ಲ ಋಷಿಗಳು ಮಾಡಿದ್ದು. ಈ ಧರ್ಮ ಅಧರ್ಮ ವ್ಯವಸ್ಥೆ ತಪ್ಪು, ಹಾಗೆ ತಿಳ್ಕೊಳ್ಬಾರದು. ಋಷಿ ಮುನಿಗಳು ಮನುಸ್ಮೃತಿ ಇತ್ಯಾದಿಗಳ, ಯಾಜ್ಞವಲ್ಕ್ಯ ಸ್ಮೃತಿ ಇತ್ಯಾದಿಗಳ ಸ್ಮೃತಿಗಳಲ್ಲಿ ಹೇಳಿರ್ತಾರೆ, ಧರ್ಮ ಅಧರ್ಮ ನಿರ್ಣಯ ಮಾಡಿರ್ತಾರೆ. ಅದನ್ನು ಕಟ್ಟಿಕೊಂಡು ಏನು ಯಾರ್ಯಾರೋ ಋಷಿಗಳು ಹೇಳಿದ್ದಾರೆ, ನಾವು ಆಲೋಚನೆ ಮಾಡೋಣ ಯಾವುದು ಧರ್ಮ ಯಾವುದು ಅಧರ್ಮ. ವಾದಿರಾಜರು ಯುಕ್ತಿಗಳಲ್ಲಿ ತಮಾಷೆ ಮಾಡ್ತಾರೆ.
ನಿನಗೆ ಹೀಗೆಲ್ಲ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಒಬ್ಬರನ್ನು ಹೊಡೆದು ಹಾಕೋದು, ನಾಶ ಮಾಡುವುದು ಒಳ್ಳೇದು. ಯಾಕೆಂದ್ರೆ ಆ ದೇಹದ ಪಂಜರದಲ್ಲಿ ಬದ್ಧನಾಗಿದ್ದಾನೆ ಅವನು ಪಾಪ. ಕಾರಾಗೃಹದಲ್ಲಿ ಒಳಗಿರತಕ್ಕಂಥವನನ್ನು ಹೊರಗಡೆ ಬಿಡಿಸಿದ್ರೆ ಅದು ಧರ್ಮ ಅಂತಂತೂ ಇಲ್ವೋ ನೀನು? ಹಾಗಿದ್ರೆ ಒಬ್ಬರನ್ನು ಕೊಂದು ಹಾಕಿದ್ರೆ ಆಗ ಏನಾದ್ರೆ ಆ ಶರೀರದಲ್ಲಿ ಬದ್ಧನಾಗಿರತಕ್ಕಂಥ ಆತ್ಮ ಗಿಳಿಯು ಪಂಜರದೊಳಗಿಲ್ಲ, ಅದು ಹಾರಿ ಹೋಯ್ತು. ಹಾಗಿದ್ರೆ ಅದಕ್ಕೊಂದು ಮೋಕ್ಷ ಸಿಕ್ತಲ್ಲ. ಹಾಗಿದ್ರೆ ಕೊಲ್ಲುವುದು ಒಂದು ಧರ್ಮ ಅಂತ ಹೇಳ್ತೀಯ ನೀನು? ಇಂಥ ಅನೇಕ ದೃಷ್ಟಾಂತಗಳು ಯುಕ್ತಿ ಮಿಲಿಕಾದಲ್ಲಿ ವಾದಿರಾಜರು ಕೊಡ್ತಾ ಇದ್ದಾರೆ. ನಿನ್ನೆ ನಿಮಗೆ ಕೇವಲ ಏನು ಯುಕ್ತಿಯಿಂದ ವಿಚಾರ ಮಾಡಿ ಅಥವಾ ಏನು ತರ್ಕಕ್ಕೆ ಪ್ರತಿ ತರ್ಕ ಹಾಕಿ ಧರ್ಮ ಅಧರ್ಮ ನಿರ್ಣಯ ಮಾಡ್ಲಿಕ್ಕೆ ಬರೋದಿಲ್ಲ. ಧರ್ಮ ಅಧರ್ಮ ಹೇಳ್ತಕ್ಕಂಥವನು ಪರಮಾತ್ಮ. ಅವನೇನು ಹೇಳ್ತಾನೆ ಅದು ಧರ್ಮ. ಹೀಗೆ ಮಾಡು ಅಂತಂದ್ರೆ ಅದು ಧರ್ಮ, ಹೀಗೆ ಮಾಡಬೇಡ ಅಂದ್ರೆ ಅಧರ್ಮ. ಪರಮಾತ್ಮ ಈಗ ಶ್ರೀಕೃಷ್ಣ ನೇರವಾಗಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೀನು ಯುದ್ಧ ಮಾಡು, ಮಾಡಿದ್ರೆ ಅದು ಧರ್ಮ. ಈಗ ಪ್ರಶ್ನೆ ಮಾಡ್ತಾ ಇದ್ದಾನೆ, ಈಗ ಹೌದಪ್ಪ ನೀನೇನು ಹೇಳ್ತಾ ಇದ್ದೆ, ಅದು ಧರ್ಮ ಹೇಗೆ, ಅದು ನನಗೆ ಬಿಡಿಸಿ ಹೇಳು. ಸಾಮಾನ್ಯವಾಗಿ ಇಲ್ಲ. ಹಾಗೆ ಪ್ರಭು ಸಂಹಿತ ಅಂತ ಹೇಳ್ತಾರೆ, ವೇದ ಹೇಳ್ತಕ್ಕಂತಹ ಮಾತಿನಲ್ಲಿ ಏನೋ ನಾವು ಪ್ರಶ್ನೆ ಹಾಕಬಾರದು, ಪ್ರಶ್ನೆ ಹಾಕಬಾರದು. ಅದು ಏನು ಹೇಳ್ತದೋ ಅದನ್ನು ಒಪ್ಕೋಬೇಕು ಅಂತ ಇರುವುದು ಕ್ರಮ. ಆದರೆ ಪ್ರಶ್ನೆ ಹಾಕಿ ಸರಿಯಾದ ಉತ್ತರ ಸಿಕ್ಕಿದ್ರೆ ನಮಗೆ ಮನಸ್ಸಿಗೆ ದಾರಿಟಿ ಬರ್ತದೆ. ಈಗ ಹೇಳ್ತಾರೆ ನಫಲಾಂಡೋಂ ಬಚ್ಚಯಿತ ಅಂತ ಹೇಳ್ತಾರೆ, ಏನೋ ನಸುರಾಂಪಿ ಬೇತ್ ಅಂತ ಹೇಳ್ತಾರೆ. ಯಾಕೆ ಅಂತ ಪ್ರಶ್ನೆ ಹಾಕಿದ್ರೆ ಉತ್ತರ ಇದೆ, ನಮಗೆ ಸಿಗ್ತದೆ. ಸುರಾಪಾನ ಮಾಡಬಾರದು, ಮದ್ಯಪಾನ ಮಾಡಬಾರದು ಅಂತ ಹೇಳ್ತಾರೆ. ನಸುರಾಂಪಿ ಬೇತ್, ಮದ್ಯಪಾನದಿಂದ ಎಷ್ಟು ಅನಿಷ್ಟ ಅಂತನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನೇ ವೇದ ಹೇಳ್ತಾ ಇದೆ, ಮದ್ಯಪಾನ ಮಾಡಬೇಡ. ಆಗ ನಮಗೆ ಒಂದು ದಾರಿಟಿ ಬರ್ತದೆ. ಇಂಥ ಸಂದರ್ಭದಲ್ಲಿ ಪ್ರಶ್ನೆ ಹಾಕುವ ಆಕ್ಷೇಪ ಮಾತ್ರ ಮಾಡಬಾರದು. ಏನು ಪರಮಾತ್ಮ ಏನು ಆಜ್ಞಾ ಮಾಡ್ತಾನೆ ಧರ್ಮ ಅಧರ್ಮಗಳನ್ನು, ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹೇಳ್ತಾರೆ, ಅದರ ಮೇಲೆ ಆಕ್ಷೇಪ ಮಾತ್ರ ಮಾಡಬೇಡ. ಅದು ಧರ್ಮ ಹೇಗೆ, ಅದು ಅಧರ್ಮ ಹೇಗೆ, ಅದರಲ್ಲಿ ಅನಿಷ್ಟ ಹೇಗೆ ಬರ್ತದೆ, ಅದನ್ನೆಲ್ಲ ವಿಚಾರ ಮಾಡಿ, ತಪ್ಪೇನಲ್ಲ. ಧರ್ಮ ಅಂದ್ರೆ ಏನು? ಸುಖ ಉಂಟು ಮಾಡತಕ್ಕಂಥದ್ದೇ ಧರ್ಮ, ದುಃಖ ಉಂಟು ಮಾಡತಕ್ಕಂಥದ್ದೇ ಅಧರ್ಮ. ಅದರಿಂದ ದುಃಖ ಹೇಗೆ ಬರ್ತದೆ, ಸುಖ ಹೇಗೆ ಬರ್ತದೆ, ಅದು ನಿನಗೆ ತಕ್ಷಣ ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕೆಲ್ಲ ಭಗವಂತ ಅವನೇನು ಉಪದೇಶ ಕೊಟ್ಟಿದ್ದಾನೆ ಅದನ್ನು ತಗೋಬೇಕು. ಅದರಿಂದ ಶರೀರ ಎಂಬುದು ಅನಿತ್ಯ ಅಂತಂದ್ರೆ ನಾವು ಅದರಲ್ಲಿ ಇರ್ತಕ್ಕಂಥ ಅಭಿಮಾನವನ್ನು ಕಡಿಮೆ ಮಾಡಬೇಕು. ಯಾವ ಅಂಶದಲ್ಲಿ ಅಭಿಮಾನ ನಮಗೆ ಬೇಕೇ ಬೇಕು. ಧರ್ಮ ಕಾರ್ಯದಲ್ಲಿ ನಮ್ಮ ಶರೀರದ ಮೇಲೆ ಅಭಿಮಾನ ಬೇಕಂತೆ. ಶರೀರವನ್ನು ಕಾಪಾಡಿಕೊಳ್ಬೇಕು. ಏತಿ ಜೀವಂತಮಾನಂದೋ ನರಂ ವರ್ಷಶತಾದಪಿ, ರಾಮಾಯಣದಲ್ಲಿ ಆ ಮಾತು ಬರ್ತದೆ. ಬದುಕಿರ್ಬೇಕಂತೆ, 100 ವರ್ಷ ಆದ್ಮೇಲಾದ್ರೂ ಸುಖ ಸಿಗಬಹುದು ಅಂತ. ಏತಿ ಜೀವಂತಮ ಆನಂದ ನರಂ ವರ್ಷಶತಾದಪಿ. ಶರೀರವನ್ನು ಹಾಳು ಮಾಡ್ಕೊಳ್ಬಾರ್ದು. ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ ಶ್ರುತಂ ಮೇ ಗೋಪಾಯ. ನನಗೆ ಒಳ್ಳೆ ವಿದ್ಯೆ ಕೊಡು, ನನ್ನಲ್ಲಿ ವಿದ್ಯೆಯನ್ನು ನನ್ನಲ್ಲಿ ಧಾರಣೆ ಮಾಡಬೇಕು, ನಾ ಧಾರಣೆ ಮಾಡ್ತಕ್ಕಂಥ ಶಕ್ತಿ ಕೊಡು. ಅದಕ್ಕಾಗಿ ಶರೀರ ದಾರ್ಢ್ಯ ಕೊಡು, ಶರೀರವನ್ನು ಕಾಪಾಡು, ಆಯುಷ್ಯ ಕೊಡು, ಆರೋಗ್ಯ ಕೊಡು, ಮನಸ್ಸಿಗೆ ನೆಮ್ಮದಿ ಕೊಡು, ಜ್ಞಾನ ಸಾಧನೆ ಮಾಡಿಸು. ಶರೀರದ ಮೇಲೆ ಅಭಿಮಾನ ಬೇಕು. ಈ ಅಭಿಪ್ರಾಯದಿಂದ ಶರೀರದ ಮೇಲೆ ಅಭಿಮಾನ ಬೇಕು ಹೊರತು ಶರೀರದಿಂದ ನನಗೆ ಸುಖ ಸಿಗಲಿ, ನಾನು ಹೆಚ್ಚು ಉಣುತ್ತೇನೆ, ನನಗೆ ಶಕ್ತಿ ಕೊಡು, ಜೀರ್ಣ ಶಕ್ತಿ ಕೊಡು, ನಾಲಿಗೆಯಲ್ಲಿ ಒಳ್ಳೆ ಸವಿ ಅನುಭವಿಸ್ತಕ್ಕಂತಹ ಶಕ್ತಿ ಕೊಡು, ಅದು ಮಾತ್ರ ಕೊಡುದು. ಧರ್ಮಕ್ಕೆ ಅವಿರುದ್ಧವಾಗಿ, ಅದಕ್ಕೋಸ್ಕರ ನಿಮ್ಮ ಮುಂದಕ್ಕೆ ಭಗವಂತ ಹೇಳ್ತಾನೆ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ನನ್ನ ವಿಭೂತಿ ರೂಪ ಎಲ್ಲಿದೆ ಅಂತಂದ್ರೆ ಧರ್ಮಕ್ಕೆ ಅವಿರುದ್ಧವಾಗಿ, ವಿರೋಧ ಬಾರದಂತೆ ಏನು ನಾವು ಸುಖ ಅನುಭವಿಸ್ತಾ ಇದ್ದೇವೆ ಆ ಸುಖಾನುಭವದಲ್ಲಿ ಭಗವಂತನ ಒಂದು ವಿಭೂತಿ ರೂಪ ಇದೆ ಅಂತ. ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಧರ್ಮಕ್ಕೆ ವಿರೋಧವಿಲ್ಲದೆ ಸುಖ ಅನುಭವಿಸಬೇಕು.
ಹೇಗೆ ಅನುಭವಿಸಬೇಕು? ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಸಕಲ ಜಗದಧೀಶ ಪ್ರಿಯತಾಂ ಶೌರಿರಿತ್ತಂ ಪರಮಥ ಪರಮಾನ್ನಂ ಪ್ರಾಪ್ತಮೇವಾಪ್ರಯಾಸಂ ಪ್ರಭುರ್ಹ ವಿಭುಜೇಸೌ ವೇದವಾದ ಪ್ರವೀಣ ಅಜಿತ ಪರಮ ಭಕ್ತ ಸಂತತಂ ಮನ್ಯಮಾನಃ ಸಕಲ ಜಗದಧೀಶ ಪ್ರಿಯತಾಂ ಶೌರಿರಿತ್ತಂ. ಪರಮಥ ಪರಮಾನ್ನಂ, ಪರಮಾನ್ನ ಚೆನ್ನಾಗಿ ಊಟ ಮಾಡಿದ್ರಂತೆ ಶ್ರೀಮದ್ ಆಚಾರ್ಯರು. ಚೆನ್ನಾಗಿ ಊಟ ಮಾಡಿದರು. ಹೇಗೆ ಊಟ ಮಾಡಿದರು? ಸಕಲ ಜಗದಧೀಶ ಶೌರಿ, ಸಕಲ ಜಗತ್ತಿಗೆ ನಾಥನಾಗಿರತಕ್ಕಂತಹ ಪರಮಾತ್ಮ, ಒಳಗಡೆ ವೈಶ್ವಾನ ರೂಪಿ ಪರಮಾತ್ಮ ಹೊಟ್ಟೆಯಲ್ಲಿ ಒಳಗಿದ್ದಾನೆ. ಅವನು ನಾನೀಗ ಉಣತಕ್ಕಂತಹ ಪರಮಾನ್ನ ಅದನ್ನು ಉಂಡು ಅವನು ಸಂತೋಷ ಪಡಲಿ. ಈ ಅಭಿಪ್ರಾಯದಿಂದ ನನಗೆ ಶರೀರ ದಾಢ್ಯ ಕೊಡು, ಉಣತಕ್ಕಂತಹ ಶಕ್ತಿ ಕೊಡು, ನನಗೆ ಭೋಜನ ಶಕ್ತಿ ಕೊಡು, ಶರೀರ ದಾಢ್ಯ ಕೊಡು, ಒಳಗಡೆ ಇರತಕ್ಕಂತಹ ಪರಮಾತ್ಮನ ನಾನು ಸಂತೋಷ ಪಡಿಸ್ತೇನೆ. ಇಂಥ ಅಭಿಮಾನ ಅದು ಒಳ್ಳೆಯದು, ಸಾತ್ವಿಕವಾಗಿರ್ತಕ್ಕಂಥದ್ದು. ಈ ಅಭಿಮಾನ ಬೇಕು. ಅದೇ ನಾನು ಸುಖ ಪಡಬೇಕು, ಅದಕ್ಕೋಸ್ಕರ ಶರೀರ ದಾಢ್ಯ ಕೊಡು, ಅದು ಕೂಡುದು. ಹಾಗೆ ಮಾತ್ರ ಕೇಳಬೇಡ. ಈ ಶರೀರದಿಂದ ಬರ್ತಕ್ಕಂತಹ ಸುಖ ಏನಿದೆ ಅದರ ಬಗ್ಗೆ ಮೋಹವನ್ನು ಬಿಟ್ಟುಬಿಡು. ಶರೀರದಿಂದ ಬರ್ತಕ್ಕಂತಹ ಸುಖ ಏನಿದೆ ಅದು ಸಂಸಾರದ ಸುಖ. ಆತ್ಮದಿಂದ ಬರ್ತಕ್ಕಂತಹ ಸುಖ ಇದೆಯಲ್ಲ ಅದು ಮೋಕ್ಷ ಸುಖ. ಎರಡಿದೆ. ಶರೀರದಿಂದಲೂ ಸುಖ ಇದೆ, ಆತ್ಮದಿಂದಲೂ ಸುಖ ಇದೆ. ಆತ್ಮದಿಂದ ಸುಖ ಬರುವುದು ಯಾವುದು? ಮೋಕ್ಷದಲ್ಲಿ. ಆಗ ಶರೀರ ಇರುವುದಿಲ್ವಲ್ಲ, ಶರೀರ ಹೊರಟೋಗಿರ್ತದೆ, ಬರೀ ಆತ್ಮ ಮಾತ್ರ ಇರ್ತದೆ. ಅದು ಮೋಕ್ಷದಲ್ಲಿ, ಆತ್ಮದಲ್ಲಿ ಇರತಕ್ಕಂತಹ ಆನಂದ ವ್ಯಕ್ತವಾಗ್ತದೆ. ಇದು ಮೋಕ್ಷ ಸುಖ. ಈಗ ಸಂಸಾರದಲ್ಲಿ ಶರೀರದಿಂದ ಬರತಕ್ಕಂತಹ ಸುಖ ಏನಿದೆ ಅದು ಸಂಸಾರದ ಸುಖ, ಅದು ಅನಿತ್ಯ. ಅದಕ್ಕೆ ಹೇಳ್ತಾರೆ, ಈ ಸಂಸಾರದ ಸುಖ ಇದೆಯನ್ನಲ್ಲ, ಸುಖನೇ ಅಲ್ಲ. ನೀವು ಅದನ್ನು ಸುಖ ಅಂತ ತಿಳ್ಕೊಂಡಿರ್ತೀರಿ, ನಿಜವಾಗಿ ಅದು ಸುಖ ಅಲ್ಲ, ಸುಖದ ಭ್ರಮೆ. ಅದು ಎಲ್ಲಿ ಬರ್ತದೆ? ಅದು ನೀವೇನೋ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯ ಇದೆ. ಒಳ್ಳೆಯ ಶಬ್ದ ಕಿವಿಗೆ ಕೇಳಿಸುವಾಗ ಆನಂದವಾಗ್ತದೆ, ಒಳ್ಳೆ ಆನಂದವಾಗ್ತದೆ. ಒಳ್ಳೆ ಫಿಲ್ಮ್ ಸಾಂಗ್ಸ್ ಏನಾದರೂ ಚೆನ್ನಾಗಿ ಇದ್ರೆ ಅದನ್ನು ಕೇಳುವಾಗ ಆನಂದವಾಗ್ತದೆ ಅಲ್ವೇ? ಆನಂದ ಹಾಗೆ ಆಗ್ತದೆ. ಹಾಗೆ ಸುರಾಪಾನ ಮಾಡಿದಾಗ ಎಷ್ಟು ಚೆನ್ನಾಗಿದೆ ಅಂತಂತವೆ. ಮದ್ಯಪಾನ ಮಾಡುವಾಗ ಸುಖವಾಗ್ತದೆ.